ಒಬ್ಬ ಸ್ನೇಹಿತ ತನ್ನ ಇನ್ನೊಬ್ಬ ಸ್ನೇಹಿತನಿಗೆ ತಡವಾಗಿ ಕ್ಷಮೆ ಕೇಳಕ್ ಹೋದಾಗ ಆ ಸ್ನೇಹಿತನೇ ಈ ಲೋಕದಲ್ಲಿ ಇರಲಿಲ್ವಂತೆ. ಒಬ್ಬ ಪ್ರೇಮಿ ತನ್ನ ಹುಡುಗಿಗೆ ತನ್ನ ಪ್ರೀತಿ ವಿಚಾರ ತಡವಾಗಿ ಹೇಳೋಕೆ ಹೋಗುವಷ್ಟರಲ್ಲಿ ಅವಳ ಮದುವೆ ಇನ್ನೊಬ್ಬ ಮಂದಿಗಾಯ್ತಂತೆ. ಒಬ್ಬ ಜಾಬ್ ಮಾಡುವವ ತನ್ನ ಬಿಸ್ನೆಸ್ ಪ್ರಾರಂಭಿಸುವ ಕನಸಿನಲ್ಲಿ ತನ್ನ ಸ್ವಂತ ಬಿಸ್ನೆಸ್ ತಡವಾಗಿ ಶುರು ಮಾಡಿದ್ದಕ್ಕೆ ಈಗ ಅವನಿಗೆ BP ಶುಗರ್ ಬಂದು ಮೊದಲಿನಷ್ಟು ಶಕ್ತಿ ಉತ್ಸಾಹ ಇರಲಿಲ್ವಂತೆ. ಹೀಗೆ ನಮ್ಮ ಅದೆಷ್ಟೋ ಅನಿಸಿಕೆಗಳು, ನಿರ್ಧಾರಗಳು ನಾವು ಮುಂದೆ ತಗೊಳ್ಳೋಣ, ಈಗ ಯಾಕೆ ಇದು ಅಂತ ಸುಮ್ಮನಾಗ್ತೀವಿ. ಆದರೆ ಮುಂದೆ ಏನಾಗುತ್ತೋ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕೆ ಯಾರಿಗಾದರೂ ಕ್ಷಮೆ ಕೇಳೋದಿದ್ರೆ, ನಿಮ್ಮ ಮನಸ್ಸಿನ ಮಾತು ಹೇಳೋದಿದ್ರೆ, ಅಥವಾ ನಿಮ್ಮ ಕನಸಿಗಾಗಿ ಶ್ರಮಿಸೋದಿದ್ರೆ ಅದನ್ನು ತಡ ಮಾಡಬೇಡಿ. ಅದನ್ನು ಆದಷ್ಟು ಬೇಗ ಮಾಡಿ. ಯಾಕಂದರೆ ನಾಳೆಯ ಬಗ್ಗೆ ನಮಗರಿವಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಇಂದು ಮಾಡೋ ಕೆಲಸ ಈಗಲೇ ಮಾಡು, ನಾಳೆ ಮಾಡೋ ಕೆಲಸ ಇವತ್ತೇ ಮಾಡು.